ಕೋಲಾರ ತಾಲೂಕು ಒಕ್ಕಲೇರಿ ಹೋಬಳಿಯ ಚುಂಚದೇವನಹಳ್ಳಿಯಲ್ಲಿ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿಯ ಮರುಪ್ರತಿಷ್ಠಾಪನೆ ಹಾಗೂ ವಿಮಾನ ಗೋಪುರ ಉದ್ಘಾಟನೆಯ ಕಾರ್ಯಕ್ರಮ. ಚುಂಚದೇವನಹಳ್ಳಿಯಲ್ಲಿ ನೆಲೆಸಿರುವಂತಹ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿಯ ಮರುಪ್ರತಿಷ್ಠಾಪನೆಯ ಹಾಗೂ ವಿಮಾನ ಗೋಪುರ ಉದ್ಘಾಟನಾ ಮಹೋತ್ಸವವನ್ನು ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕ 1948ಕ್ಕೆ ಸರಿಯಾಗಿ ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣೆ ಗ್ರೀಷ್ಮ ಋತು ನಿಜಶ್ರೇಷ್ಠ ಮಾಸೆ ದಿನದಂದು ನಡೆಯಲು ಭಗವಂತನ ಪ್ರೇರಣೆಯಾಗಿರುತ್ತದೆ. ಅದರಿಂದಾಗಿ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಸ್ವಾಮಿಯ ದಿವ್ಯ ದರ್ಶನವನ್ನು ಪಡೆದು ತಮ್ಮ ಒಂದು ಮನೋವಾಂಛಲ್ಯಗಳನ್ನು ನೆರವೇರಿಸುವಂತೆ ಪ್ರಾರ್ಥಿಸಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಗ್ರಾಮಸ್ಥರು ವಿನಂತಿಸಿರುತ್ತಾರೆ. ಈ ಸಂದರ್ಭದಲ್ಲಿ ಡಿ ರಾಮಚಂದ್ರಪ್ಪ, ಸಿವಿ ಮುನಿರಾಜು ಮತ್ತು ಮಾಜಿ ಸದಸ್ಯರು ಎಸ್ ನಾರಾಯಣಸ್ವಾಮಿ, ರಾಮಣ್ಣ, ರಾಮಯ್ಯ, ಅನಿಲ್ ಕುಮಾರ್, ವಿವೇಕ್, ಡಿ ರಾಮಣ್ಣ, ಗುರುಮೂರ್ತಿ, ಜಯರಾಮ, ಅರ್ಚಕರಾದಂತಹ ರಾಮಾಚಾರಿ ಮತ್ತು ಚುಂಚದೇವನಹಳ್ಳಿಯ ಗ್ರಾಮಸ್ಥರು ಹಾಜರಿದ್ದರು. ಈ ದಿವಸ ಚುಂಚದೇವ ಗ್ರಾಮದಲ್ಲಿ ರುಕ್ಮಿಣಿ ಸತ್ಯಭಾಮ ವೇಣುಗೋಪಾಲ ಸಮೇತ ಪುನರ್ ಪ್ರತಿಷ್ಠಾಪನಾ ವಿಮಾನ ಗೋಪುರ ನಿನ್ನೆಯಿಂದ ಕಾರ್ಯಕ್ರಮ ನಡೆದು ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಸಹಕಾರದಿಂದ ಗ್ರಾಮದಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಿ ಜೀರ್ಣೋದ್ಧಾರ ಮಾಡಿದ್ವಿ. ಈ ಜೀರ್ಣೋದ್ಧಾರದಲ್ಲಿ ಸಹಾಯ ಮಾಡಿದಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ಗ್ರಾಮಸ್ಥರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ರಾತ್ರಿ ಹೋಮಗಳು ಮಾಡಿದ್ವಿ, ಬೆಳಗ್ಗೆ ಕಳಸ ಪ್ರತಿಷ್ಠಾಪನೆ ಮಾಡಿದ್ವಿ, ಆಮೇಲೆ ಕಳಸಗಳು ತಗೊಂಡು ಗ್ರಾಮದಲ್ಲೆಲ್ಲ ಪ್ರದಕ್ಷಿಣೆ ಹಾಕಿದ್ವಿ. ಪ್ರದಕ್ಷಿಣೆ ಆದಮೇಲೆ ಹೋಮಗಳು ಮತ್ತೆ ಪುನಃ ಮಾಡಿ ಸ್ವಾಮಿಗಳಿಗೆ ಪುನಃ ಅಲಂಕಾರ ಮಾಡಿ ದೀಪಾರಾಧನೆ ಮಾಡಿ ಮಹಾಮಂಗಳಾರತಿ ಮಾಡಿ ಪ್ರಸಾದ ವಿನಿಯೋಗ ಮಾಡಿದ್ವಿ. ವೇಣುಗೋಪಾಲ ಸ್ವಾಮಿ ಈ ದೇವಸ್ಥಾನ ಸುಮಾರು ದಿವಸ 2 ವರ್ಷದಿಂದ ನಿಂತೋಗಿದ್ದು. ಮತ್ತು ಈ ದೇವಸ್ಥಾನ ಪುನರ್ರಚನೆ ಮಾಡಬೇಕಂತ ತುಂಬಾ ಕಷ್ಟಪಟ್ಟಿದ್ವಿ. ಪೂರ ಗ್ರಾಮಸ್ಥರು ಪ್ರತಿಯೊಬ್ಬರು ತುಂಬಾ ಕಷ್ಟಪಟ್ಟಿದ್ವಿ. ಈಗ ಆ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ. ಹಾಗಾಗಿ ಪೂರ ಗ್ರಾಮಸ್ಥರಿಗೆ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಭಗವಂತ ಎಲ್ಲರಿಗೂ ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ.